ಏನು ಯೋಚನೆ ಮಾಡ್ತಾಯಿದ್ದೀರಾ? ನನ್ನಿಂದ ದೂರ ಇರಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ಕೊಳಕ್ಕೂ ಆಗಲ್ಲ. ಯಾಕಂದರೆ ನೀವೇ ದೀಪ ಅಂತ ನಂಗೆ ಗೊತ್ತಾಗ್ಬಿಟ್ಟಿದೆ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಅದು ಹಸ್ಬೆಂಡ್, ನಾನು ನಿಮ್ಮ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇಷ್ಟು ವರ್ಷ ಮಕ್ಕಳು ತೊಟ್ಲು ಅಂದ್ಕೂಡ್ಲೆ ಅವ್ರು ಎಷ್ಟು ಕೋಪ ಮಾಡ್ಕೋತಿದ್ರು. ಅವ್ರಿಗೆ ಕುಟುಂಬದ ಮೇಲೆ ಎಷ್ಟು ವರ್ಷದಿಂದ ದ್ವೇಷ ಸಾಧಿಸಿದ್ರು. ಅದ್ರ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ, ನಿಮಗೂ ಗೊತ್ತಾಗ್ಲಿಲ್ಲ. ಅಂದರೆ ಒಳ್ಳೆಯವರನ್ನೋ ಮುಖವಾಡ ಅವ್ರು ಎಷ್ಟು ಚೆನ್ನಾಗಿ ಹಾಕೊಂಡಿದ್ರಲ್ವ. ಇಷ್ಟು ವರ್ಷ ನಾನು ಅವ್ರನ್ನ ಬ್ಲೈಂಡಾಗಿ ನಂಬಿದ್ದೆ. ಮನೆಯವರು ಎಲ್ಲ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದರು. ಅದಕ್ಕೆ ಯಾರಿಗೂ ಅವ್ರ ಮೇಲೆ ಅನುಮಾನನೇ ಬಂದಿಲ್ಲ. ಆದರೂ ಅವರು ಮಕ್ಕಳಾಗಲ್ಲ ಅನ್ನೋ ಸತ್ಯನ ಮುಚ್ಚಿಟ್ಟು ನನಗೋಸ್ಕರ ತಾಯಿ ಆಗ್ತಿಲ್ಲ ಅಂತಲೇ ಪೋಟ್ರೆ ಮಾಡ್ಕೊಂಬಂದ್ರಲ್ಲ. ಯಾವುದೋ ಒಂದು ಕಾರಣಕ್ಕೋಸ್ಕರ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾರಂದರೆ ನಂಬಕ್ಕೆ ಆಗ್ತಾನ? ಹಸ್ಬೆಂಡು ಅವ್ರ ಮಕ್ಕಳಾಗಲ್ಲ ಅನ್ನೋದು ನಿಜನಾ ಸುಳ್ಳ ಅಂತಾನೆ ನಂಗೆ ನಂಬಕ್ಕಾಗ್ತಿಲ್ಲ. ಆ ಸತ್ಯ ಅವ್ರಿಗೆ ಮಾತ್ರ ಗೊತ್ತಿದೆ. ಹೇಗೂ ನೀವು ಅವ್ರ ಬಗ್ಗೆ ಸತ್ಯ ತಿಳ್ಕೊಳ್ಳೋ ಕೊನೆ ಹಂತದಲ್ಲಿದ್ದೀರಲ್ವಾ? ಈ ಮನೆಯಲ್ಲಿ ಎಲ್ರಿಗಿಂತ ಮೇಲ್ ನಾನು, ನನ್ನಷ್ಟು ರೂಪವಂತೆ ಬೇರೆ ಯಾರೂ ಇಲ್ಲ ಅಂತ ಅವ್ರ ತಲೆಯಲ್ಲಿ ಆಲ್ರೆಡಿ ಇದೆ. ಇನ್ಮೇಲೆ ಏನೇ ಕಷ್ಟ ಬಂದರೂ ನೀವು ನನ್ನ ಜೊತೆನೇ ಇರಬೇಕು. ಯಾವ ವಿಷಯನೂ ನನ್ನಿಂದ ಮುಚ್ಚಿಡೋಂಗಿಲ್ಲ. ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ಸರಿ ಹಸ್ಬೆಂಡ್. ನನಗೆ ಪುಟ್ಟ ಮಗಳಿದ್ದು ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ನಿಮ್ಗೇನು ಬೇಜಾರಿಲ್ವಲ್ಲ ಮಾವ? ಏನೋ ಮಾವನ ಹತ್ರ ಸಪ್ರೇಟಾಗಿ ಏನೋ ಗೇರ್ ಆಗ್ತಿರೋ ಥರ ಇದೆ. ಏನು ಸಮಾಚಾರ? ಅಯ್ಯೋ, ಗೇರು ಇಲ್ಲ ಬೇರು ಇಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೆ ಚಿರು. ಸರಿ, ಪುರೋಹಿತರು ಕರೀತಿದ್ದಾರೆ, ಹೊರಡೋಣ. ಮಾಮ, ತಾತಯ್ಯ ಮಾತಾಡ್ತಿಲ್ಲ? ಅದೊಂದು ದೊಡ್ಡ ಕತೆ ಪುಟ್ಟ. ಸದ್ಯದಲ್ಲೇ ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೆ ಚಿರು? ಏನು ಮಾತಾಡ್ತಿದ್ಯಾ? ಇದೊಂದು ಶುಭ ಕಾರ್ಯ ಮುಗಿದ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ. ಹೊರಡೋಣ. ಅಪ್ಪ, ಅಲ್ಲಿ ಪೂಜೆಗೆಲ್ಲ ರೆಡಿ ಆದ್ಮೇಲೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ಲಾ ಅಥವಾ ಈಗಲೇ ಕರ್ಕೊಂಡು ಹೋಗ್ಲಾ? ಆಮೇಲೆ ಬರ್ತೀರಾ? ಸರಿ, ಬನ್ನಿ. ಅಪ್ಪ, ನಾನು ತಾತನ ಜೊತೆ ಇಲ್ಲೇ ಇರ್ತೀನಿ ಪ್ಲೀಸ್. ಓಕೆ ಬಂಗಾರಿ, ಹುಷಾರು. ಬನ್ನಿ 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 ಬನ್ನಿ. ತಾತ, ನಮ್ಮಮ್ಮ ಅಂದ್ರೆ ನಿಮ್ಮ ಮಗಳು ತುಂಬಾ ಒಳ್ಳೆಯವರು ಗೊತ್ತಾ? ಹೌದಾ? ಅರೆ ತಾತ, ನೀವು ಮಾತಾಡ್ತಿದ್ದೀರಾ? ಮತ್ತೆಲ್ರ ಮುಂದೆ ಯಾಕೆ ಮಾತಾಡ್ಲಿಲ್ಲ? ಓ, ನಿಮ್ಗೆ ಈಸಿಯಾಗಿ ಮಾತಾಡೋದ್ ಕಷ್ಟ ಆಗುತ್ತಾ? ಹೋಗ್ಲಿ ಬಿಡಿ ತಾತ, ಇನ್ಮೇಲೆ ನಾನು ನಿಮ್ಮ ಜೊತೆನೇ ಇದ್ದು ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಹೇಳ್ಕೊಡ್ತೀನಿ. ಯಾಕೆ ತಾತ ಅಳ್ತಿದ್ದೀರಾ? ಬೇಜಾರಾಯ್ತಾ? ಮತ್ಯಾಕೆ ಅಳ್ತಿದ್ದೀರಾ? ಖುಷಿಗೂ ಅಳು ಬರುತ್ತಾ? ತಾತ, ನಿಮ್ಗೆ ಯಾಕೆ ಹಿಂಗಾಯ್ತು? ಯಾಕೆ ಚೇರ್ ಮೇಲೆ ಕೂತಿದ್ದೀರಾ? ತಾತ, ಒಂದ್ ನಿಮಿಷ ಇರಿ, ನೀರ್ ತಕೋ ಬರ್ತೀನಿ.
ನಿನಗೇನಾಗಿಲ್ಲ ತಾನೆ? ಹುಷಾರಾಗಿದ್ದೀರಾ? ನಿನ್ ಕಾಲ್ ಮೇಲೆ ನೀನೇ ನಿಂತ್ಕೊಂಡಿದ್ಯಾ? ಮಾತಾಡ್ತಿದ್ದಿಲ್ಲ ಅಣ್ಣ. ನನ್ನ ಕಾಲ್ ಮೇಲೆ ನಾನು ನಿಂತಿದ್ದೀನಿ. ಮಾತು ಬರ್ತಾ ನನಗೆ ಮಾತು ಬರ್ತಾ ಇದೆ. ಆ ಪುಟ್ಟಿನ ಕಾಪಾಡೋಕೆ ಅಂತಾನೆ ಆ ದೇವ್ರು ನನಗೆ ಶಕ್ತಿ ಕೊಟ್ಬಿಟ್ಟ. ವೀಲ್ ಚೇರಿಂದ ಎದ್ದು ಓಡಾಡೋಕೆ ಆಗ್ಬಿಟ್ಟೆ ನೋಡು. ಏನಾಗಿಲ್ಲ, ಆರಾಮಾಗಿದ್ದಾಳಲ್ಲ? ಏನೂ ಆಗಿಲ್ಲ ತಾತ. ತಾತ ನಿಮ್ಗೆ ಏನೂ ಆಗಿಲ್ಲ ಅಲ್ಲ? ನನಗೆ ಏನಾಗಿಲ್ಲ. ಸೌಂದರ್ಯ, ನೀನು ನನ್ನ ಮೇಲೆ ಎಷ್ಟೇ ಹಾಗೆ ಸಾಧಿಸಿದ್ರು ಆ ದೇವ್ರು ಇದ್ದಾನೆ ಅನ್ನೋದು ಮತ್ತೆ ಪ್ರೂವ್ ಆಯಿತು ನೋಡು. ನನ್ನ ದೇವರು ಕಾಪಾಡ್ದ. ಇನ್ಮೇಲಿಂದ ಶುರು ನಿನ್ನ ಕೇಳಿಗಾಲ. ಎಲ್ಲ ಸತ್ಯನೂ ಹೊರಗೆ ಬರೋ ಸಮಯ ಬಂತು ಸೌಂದರ್ಯ. ಇವತ್ತಿಗೆ ನಿಮ್ಮ ಆಟ ಮುಗೀತು. ನನಗೆ ಅಪ್ಪನೂ ಹುಷಾರಾದರು. ಈಗ ಅಪ್ಪ ಮಾತಾಡೋ ಹಾಗಾಗಿದೆ. ಹೆಂಗೆ ನಿಮ್ಮ ಆಟ ಮುಗೀತು?